ಏನಂತ ಸರ್, ಇದು ರಾಜಮೌಳಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಸಿನಿಮಾ ನೋಡ್ತೀನಿ ಅಂತ. ಸೊ ಸಿನಿಮಾ ತೋರಿಸ್ತೀರಾ, ಯಾವಾಗ ತೋರಿಸ್ತೀರಾ, ಅಥವಾ ಟ್ರೈಲರು ಅದೆಲ್ಲ ನೋಡಿ ಏನಾದ್ರು ಫೋನ್ ಮಾಡಿ ಹೇಳಿದ್ರೆ ಸರ್ ನಿಮಗೆ ಅವ್ರ ರಿಯಾಕ್ಷನ್? ನೋ ಸರ್, ಐ ಥಿಂಕ್ ಇಟ್ ಇಸ್ ಅ ವೆರಿ ಆರ್ಗ್ಯಾನಿಕ್ ಟ್ವೀಟ್. ಅಲ್ಲಿನೂ ಬಂದಿರೋ ನ್ಯೂಸು ಆ್ಯಂಡ್ ಅವರು ನನ್ನ ಟ್ವೀಟಲ್ಲಿ ಫಾಲೋ ಮಾಡ್ತಾರೆ, ಸೊ ನೋಡಿರ್ತಾರೆ. ಅದು ಬಹಳ ಜೆನ್ಯೂನ್ ಆಗಿ ಅ ಫ್ರೆಂಡ್, ಡಿಯರ್ ಬ್ರದರ್ ಆಫ್ ಮೈನ್ ಅಂದ್ಕೊಂಡು ಅವ್ರು ನನಗೆ ಟ್ವೀಟ್ ಮಾಡಿದ್ದಾರೆ ಸರ್. ಪ್ರಪಂಚಕ್ಕೆ ಅವರು ರಾಜಮೌಳಿ ಸರ್, ನಮಗೂ ರಾಜಮೌಳಿನೇ. ಆದರೆ ನನ್ನ ನಿರ್ದೇಶಕರು ಸರ್, ಅವರು ನಾನು ಕೆಲಸ ಮಾಡಿದ್ದೀವಿ, ಎಷ್ಟು 2 ವರ್ಷ ಇದ್ದೀವಿ ಒಟ್ಟಿಗೆ ನಾವು, ಅಲ್ಲೊಂದು ಬಾಂಧವ್ಯ ಇರುತ್ತೆ. ಅದರಿಂದ ಬಂದಂಥ ಟ್ವೀಟ್ ನಾವು ಹೇಳಿ ಟ್ವೀಟ್ ಮಾಡಿಸಿ ಅದೆಲ್ಲ ಆಗಬೇಕಾಗಿಲ್ಲ. ಬಟ್ ಇನ್ನೊಂದು ಅವ್ರ ವಿಚಾರ ಏನಂದರೆ, ಅವರು ಸಿನಿಮಾನ ಅವ್ರ ಕುಟುಂಬ ಸಮೇತ ಬಹಳ ಪ್ರೀತಿಯಿಂದ ಯಾರು ಹೇಳದೆ ನೋಡ್ಕೊಂಡ್ಬಿಡ್ತಾರೆ ಸರ್. ಅವ್ರನ್ನ ಶೋ ಹಾಕ್ರಿ, ನಮಗೆ ಸ್ಕ್ರೀನ್ ಅರೇಂಜ್ ಮಾಡಿ ಅಂತ ಹೇಳೋ ಫ್ಯಾಮಿಲಿನೇ ಅಲ್ಲ ಅವರು. ಯಾವುದೋ ಥಿಯೇಟ್ರಲ್ಲಿ ಸ್ಟ್ರೈಟಾಗಿ ಹೋಗಿ ಕುತ್ಕೊಂಡು ಇಡೀ 20-25 ಜನ ಫ್ಯಾಮಿಲಿ ಸರ್, ಅವರು ಎಲ್ಲ ನೋಡ್ಕೊಂಡ್ ಬರ್ತಾರೆ. ಅವ್ರು ನೋಡಿದ ದಿನ ಅವರೇ ಹೇಳ್ತಾರೆ ನನಗೆ. ಆ್ಯಂಡ್ ಶೋ ಅರೇಂಜ್ ಮಾಡಬೇಕು ಅಂದ್ರೆ ಕೇಳ್ಕೊತಾರೆ ಸರ್, ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋ ವ್ಯಕ್ತಿನೇ ಅಲ್ಲ ಅವರು. ಅಪ್ಪಟ ಸಿನಿಮಾದವರು, ಸಿನಿಮಾ ಪ್ರೀತಿಸೋರು, ಸ್ಟ್ರೈಟ್ ನುಗ್ಗಿ ಸಿನಿಮಾ ನೋಡ್ತಾರೆ ಸರ್, ಯಾರಿಗೂ ಕಾಯಲ್ಲ ಅವರು. ಅವ್ರು ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಈ ವಿಚಾರ ಅವ್ರಿಗೆ ತಲುಪಿದೆ ಅಂತ ಅರ್ಥ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ದಾದಾ, ಇಲ್ಲಿ ನಿಮಗೆ ಸಾಕಷ್ಟು ಜನ ಪೊಲೀಸ್ ಆಫೀಸರ್ಸ್ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅವ್ರು ಯಾರಾದರೂ ಸಿನಿಮಾ ನೋಡಿರ್ತಾರೆ, ಒಬ್ಬರಾದ್ರೂ ಯಾರಾದರೂ ಫೋನ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಅಂತ? 2-3 ಜನ ನೋಡಿದ್ದಾರೆ, ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ 1ನೇ ತಾರೀಕು ಅಲ್ವಾ, 1ನೇ ತಾರೀಕು ಆಲ್ಮೋಸ್ಟ್ ಒಂದು ಇಡೀ ದೊಡ್ಡ ಸ್ಕ್ರೀನ್ ನನಗೆ ಕೇಳಿಬಿಟ್ಟು ಫುಲ್ ಬ್ಲಾಕ್ ಮಾಡಿಸ್ಕೊಂಡಿದ್ದಾರೆ ಸರ್. ಸಂಪೂರ್ಣ ಪೊಲೀಸ್ ಫ್ಯಾಮಿಲಿ ಅವರೆಲ್ಲರೂ ನೋಡಬೇಕು ಅಂತ ಆಸೆ ಪಟ್ಟು. ಆ್ಯಂಡ್ ಎಲ್ಲಿವರೆಗೆ ಅಂದರೆ ಇನ್ವೈಟ್ ಮಾಡೋಕ್ಕೋಸ್ಕರ ನನಗೆ ಕರೆದಿಲ್ಲ. ಅವ್ರು ಹೇಳಿದ್ದು ಇಷ್ಟೇನೆ, ಬಹಳ ಒಬ್ರು ದೊಡ್ಡ ಅಧಿಕಾರಿ ಫೋನ್ ಮಾಡಿ ನನಗೊಂದು ಶೋ ಅರೇಂಜ್ ಮಾಡಿ ಅಂತಂದ್ರು. ನಾನು ಶೋ ಅರೇಂಜ್ ಮಾಡಿಕೊಟ್ಟಿದ್ದೀನಿ. ಕರೆಯೋದು ಮಾಡೋದು ಹಾಸ್ಪಿಟಾಲಿಟಿ ಸಂಪೂರ್ಣ ನಂದು ಸುದೀಪ್ ಅವರೇ. ಇದು ನಾನು ಮಾಡಲೇಬೇಕು, ನಾನು ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ, ಐ ವಾಂಟ್ ಟು ಶೋ ಟು ಮೆನಿ ಪೀಪಲ್ ಅಂದ್ಬಿಟ್ಟು ಅವ್ರು ಅರೇಂಜ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಸರ್. 1ನೇ ತಾರೀಕು ನೋಡ್ತಾ ಇದ್ದಾರೆ ಅವರೆಲ್ಲ. ಸೊ ನೈಸ್ ಟು ಹಿಯರ್. ಸುದೀಪ್, ಮತ್ತೊಂದಷ್ಟು ಕಲಾವಿದರನ್ನ ನಾವು ಪದೇ ನೋಡ್ತಾ ಇದ್ದೀವಿ, ನಮ್ಮ ಕಲಾವಿದರು ಇಲ್ಲಿರ್ತಕ್ಕಂಥವ್ರು. ಆದ್ರೆ ಸಿನಿಮಾದಲ್ಲಿ ರೆಡಿನ್ ಕಿಂಗ್ಸ್ಲಿ ಮತ್ತೆ ಇಳವರಸು ಸರ್ ಇದ್ದಾರೆ. ಸೊ ಅವ್ರನ್ನ ನಾವು ಪದೇ ಮೀಟ್ ಮಾಡಿಲ್ಲ, ಅವ್ರು ಬಂದೂ ಇಲ್ಲ ಇಲ್ಲಿಗೆ. ಸೊ ಅವರಿಬ್ಬರ ಬಗ್ಗೆ 1-2 ಮಾತು ಹೇಳೋದಾದ್ರೆ ಸರ್. ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದಿ ಮೇನ್ ಸಕ್ಸಸ್ ಆಫ್ ದ ಸಿನಿಮಾಗೆ ಒಂದು ಮೇನ್ ಸಕ್ಸಸ್ಫುಲ್ ಕಾರಣ ಏನು, ಸಕ್ಸಸ್ಗೆ ಕಾರಣ ಏನಂದ್ರೆ ಇದರಲ್ಲಿ ಆದಂಥ ಕಾಸ್ಟಿಂಗ್ ಸರ್. ಐ ಥಿಂಕ್ ನಮ್ಮ ಸಿನಿಮಾದ ಯಾವುದೇ ಸಿನಿಮಾ ಸರ್, ಒಂದು ಕಾಸ್ಟಿಂಗ್ ಕರೆಕ್ಟ್ ಆದರೆ 25% ಗೆದ್ದಂಗೆ. ಮಿಕ್ಕಿದು DOP ಅದು ಇದು ಎಡಿಟಿಂಗ್ ಅಂತ ಅನ್ಕೊಳ್ಳೋದು. ಕಾಸ್ಟಿಂಗ್ ನಮ್ಮ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ಆ್ಯಂಡ್ ಪ್ರತಿಯೊಬ್ಬರು ಇವ್ರದ್ದೆಲ್ಲಾರ್ದು ಫೋಟೋಗಳು ಬಂದಾಗ ನನಗೆ ಬಂದು ಕೇಳೋರು, ಇವರು ಓಕೆನಾ ಸರ್, ಇವ್ರನ್ನ ಮಾಡಿದೀವಿ ಅವ್ರನ್ನ ಮಾಡಿದೀವಿ ಅಂತ. ನನಗೆ ಆ್ಯಕ್ಚುಲಿ ಐಮ್ ಲೀಸ್ಟ್ ವರಿಡ್ ಅಬೌಟ್ ಆಲ್ ದಟ್ ಸರ್. ನನಗೆ ಗೊತ್ತಿರೋದು, ನಾವು ನಿರ್ದೇಶಕರನ್ನು ನಂಬಬೇಕು, ಅಲ್ಲಿ ಬಿಟ್ಟುಬಿಡಬೇಕು, ಎಲ್ಲಾದ್ರೂ ಮೂಗ್ ತುರ್ಕಕ್ಕೆ ಹೋಗ್ಬಾರ್ದು. ನಾನು ಯಾವತ್ತೂ ಅದನ್ನು ಮಾಡಲ್ಲ. ನಿಮಗೆ ಓಕೆನಾ, ಓಕೆ ಹಾಕೊಳ್ಳಿ ಸರ್. ಅವ್ರ ಬಗ್ಗೆ ಕೇಳೋದು, ಒಳ್ಳೆ ಕಲಾವಿದ್ರು ಹಾಕೊಳ್ಳಿ ಸರ್. ಏನಕ್ಕಂತಂದ್ರೆ ಸರ್, ಸಿನಿಮಾ ಜವಾಬ್ದಾರಿ ನನ್ನ ಬಹಳ ಧೈರ್ಯದಿಂದ ನಾನು ನನ್ನ ಭುಜದ ಮೇಲೆ ತೊಗೊಂಡು ಹೋಗ್ತೀನಿ ಸರ್. ನನಗೆ ಅದು ಅಷ್ಟು ಮಾಡೋಕ್ಕಾಗಿಲ್ಲ ಅಂದ್ರೆ ನಾನು ಇಲ್ಲಿದ್ದೇ ವೇಸ್ಟ್. ಮಿಕ್ಕಿದ್ದು ಕಲಾವಿದರು, ಯಾರಾದರೂ ಕಲಾವಿದ್ರೆ ನಮ್ಮ ಸಿನಿಮಾದಲ್ಲೂ ಎಲ್ಲ ಬರೀ ಹೆಸರಿರೋದು ತಪ್ಪು ಅಂತ ಹೇಳ್ತಾರಲ್ಲ ಸರ್, ಅಂಥ ಸಿನಿಮಾಗಳಿದ್ರೆ ಓಕೆ. ಈ ಥರ ಸಿನಿಮಾದಲ್ಲಿ ನೀವು ಒಂದು ಆಕ್ಟರ್ನ ನೋಡ್ಬಿಟ್ಟು ಇವ್ರು ಇಂಥದ್ದೇ ಕ್ಯಾರೆಕ್ಟರ್ ಅನ್ಕೊಳ್ಳೋದಕ್ಕಿಂತ ಒಂದು ಒಳ್ಳೆ ಕಾಸ್ಟಿಂಗ್ ನೋಡ್ಬಿಟ್ಟು ಇಂಥ ಪಾತ್ರ ಅಂತ ಹೋಗ್ತಾ ಅರ್ಥ ಆಗೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಇಂಥ ಕಥೆಯಲ್ಲಿ. ಆ್ಯಂಡ್ ಐ ಥಿಂಕ್ ದೇ ಹ್ಯಾವ್ ಡನ್ ವೆರಿ ವೆಲ್. ಇಳವರಸನ್ ಸರ್ ಒಟ್ಟಿಗೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ವೆರಿ ಗುಡ್ ಆಕ್ಟರ್. ಆ್ಯಂಡ್ ನಾನು ಕಿಂಗ್ಸ್ಲಿ ಅಲ್ಲ, ಅವರೊಟ್ಟಿಗೆ ಜಾಸ್ತಿ ಮಾಡೋಕ್ಕೆ ಸಿಕ್ಕಿಲ್ಲ, ಯಾಕಂದ್ರೆ ಅವ್ರ ಮಾತೆತ್ರ ನಮ್ಮ ಡಿಕೆಯಲ್ಲಿ ಕೂತಿರೋರು. ಸೊ ಸಪ್ರೇಟಾಗಿ ತೆಗೆದಿದ್ದಾರೆ ಶಾರ್ಟ್ಸ್ ಇವರು. ಅವರೊಟ್ಟಿಗೆ ಅಷ್ಟು ಸಿಕ್ಕಲಿಲ್ಲ. ಬಟ್ ಆನ್ ದ ಸ್ಪಾಟ್ ಮಾತಾಡ್ಬೇಕಾದ್ರೆ ಈಸ್ ಅ ವೆರಿ ಫನಿ ಮ್ಯಾನ್ ಆ್ಯಂಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇಳವರಸನ್ನು ತುಂಬ ಒಳ್ಳೆಯವರು ಸರ್. ಅಂದರೆ ನಮಗೆ ಅವರೊಟ್ಟಿಗೆ ಜಾಸ್ತಿ ಪಳಗಕ್ಕೆ ಅವಕಾಶ ಸಿಗಲಿಲ್ಲ, ಯಾಕಂದರೆ ಸಂಯುಕ್ತ ಅವ್ರನ್ನ ಬಿಡ್ತಾನೆ ಇರಲಿಲ್ಲ. ಅವ್ರ ಮಾತೆತ್ರ ಸೈಡಿಗೆ ಕರ್ಕೊಂಡು 1000 ಕ್ವಶನ್ ಕೇಳಿ ಆ ಮನುಷ್ಯ ಸೆಟ್ ಬಿಟ್ಟು ಓಡೋಗಿಲ್ಲ ಸರ್. ಆ್ಯಕ್ಚುಲಿ ಆ ರೇಂಜಿಗೆ ಇವ್ರು ಕಾಟ ಕೊಟ್ಟಿದ್ದಾರೆ. ಸೊ ನಮ್ಮ ಹತ್ರ ಮಾತಾಡೋಕ್ಕಷ್ಟು ಅವಕಾಶ ಸಿಕ್ಕಿಲ್ಲ. ಸಿಕ್ಕಿರೋಷ್ಟು ಟೈಮಲ್ಲಿ ತುಂಬ ಒಳ್ಳೆ ವ್ಯಕ್ತಿ ಸರ್. ಮಿಕ್ಕಿದ ಅವ್ರಿಗೆ ಕೇಳಿ, ಅವ್ರು ಹೇಳ್ತಾರೆ.